ಲಿವಿಂಗ್ ಟುಗೆದರ್ನಲ್ಲಿದ್ದ ಮಹಿಳೆಯ ಕೊಲೆ ಪ್ರಕರಣ. ಕೊಲೆ ಮಾಡಿ ಶವ ಸುಟ್ಟಿದ್ದ ಇಬ್ಬರು ಆರೋಪಿಗಳು ಲಾಕ್. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಲಡ್ಲಾಪುರ ಬಳಿ ನಡೆದಿದ್ದ ಕೊಲೆ. ವಿಜಯಪುರ ಮೂಲದ ಸೋಮುಲು ಮತ್ತು ಆಮು ಬಂಧಿತರು. ಕೊಲೆ ತಂತ್ರ 10 ತಾಸು ಶವ ಕಾರಲ್ಲಿಟ್ಟು ತಿರುಗಾಡಿದ್ದ ಆರೋಪಿಗಳು. ಮಹಿಳೆಯ ಮಗಳ ವಿಚಾರಕ್ಕೆ ಉಂಟಾದ ಜಗಳ ವಿಕೋಪಕ್ಕೆ ಊರಿಗೆ ಬಿಟ್ಟು ಬರುವುದಾಗಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕೊಲೆ. ವಾಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಕಂಪ್ಲೀಟ್ ಆಗಿ ಬರ್ನ್ಟ್ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ. ಅದೆಲ್ಲ ಸ್ವಲ್ಪ ಸೋಕೋ ಟೀಮು ನಮ್ಮ FSL ಟೀಮ್ ಎಲ್ಲ ಪರಿಶೀಲಿಸಿದ ಮೇಲೆ ನಮಗೆ ಕೆಲವೊಂದು ಅವರು ಅಂದಾಜು 30 to 35 ಇಯರ್ಸ್ ಇರುವಂತಹ ಒಂದು ಲೇಡಿ ಡೆಡ್ ಬಾಡಿ ಅಂತ ನಮಗೆ ಗಮನಕ್ಕೆ ಬರುತ್ತೆ. ಬಟ್ ಅದು ಬಾಡಿ ಯಾವ ಥರ ಸುಟ್ಟಿದ್ದಾರೆ ಅಂದರೆ ಮೈ ಮೇಲೆ ಯಾವುದೇ ತರಹ ನಮಗೆ ಗುರುತು ಸಿಗಬಾರದು ಅನ್ನೋ ಉದ್ದೇಶದಿಂದ ಅವರು ಸುಟ್ಟಿರೋದು ಅನ್ನೋದು ನಮಗೆ ಗಮನಕ್ಕೂ ಬಂದಿದೆ. ತಕ್ಷಣ ನಾವು ಅಲ್ಲೇ ಲೋಕಲೈಟ್ ಆಗಿರೋ ಶ್ರೀ ಮೋನಪ್ಪ ತಂದೆ ಮರೆಪ್ಪ ಅಂತ ಅವ್ರ ಕಡೆಯಿಂದ ಒಂದು ದೂರು ತಗೊಂಡು ಕ್ರೈಮ್ ನಂಬರ್ 65/2025 ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ ಒಂದು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುವುದು ಇರುತ್ತದೆ. ಇದರಲ್ಲಿ DYSP ಶಾಬಾದ್ ಮತ್ತು ಅವರ ಟೀಮ್ ಆಗಿ CPI ಚಿತ್ತಾಪುರ್ ತಿರುಮಲೇಶ್, PSI ವಾಡಿ ಮತ್ತು ASI ಗುಂಡಪ್ಪ, ಶರಣಪ್ಪ, ಲಾಲ್ ಅಹಮದ್, HC ಆಗಿರುವಂಥ ಚಂದ್ರಶೇಖರ್, ವೀರಭದ್ರ, ಲಕ್ಷ್ಮಣ್, ಆನಂದ್, ರಮಣಯ್ಯ ಮತ್ತು ಬಲರಾಮ್ ಮತ್ತು PC ರವರಾಗಿರುವಂಥ ರವೀಂದ್ರ, ಆರಿಫ್, ರಮೇಶ್, ಸುನೀಲ್, ದೇವು ಇವರೆಲ್ಲ ಸೇರಿಕೊಂಡು ಒಂದು ಟೀಮ್ ಮಾಡಲಾಗಿದೆ. ಬಟ್ ಇನಿಷಿಯಲ್ ಆಗಿ ನಮ್ಗೆ ಇದೊಂದು ಚಾಲೆಂಜಿಂಗ್ ತರಹ ಕೇಸ್ ಚಾಲೆಂಜಿಂಗ್ ಥರ ಇತ್ತು. ಯಾಕಂದರೆ ಅವ್ರದ್ದು ಯಾರು ಅದು ಬಾಡಿ ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ ಮತ್ತು ಯಾರು ಮಾಡಿರೋದು ಅನ್ನೋದು ನಮಗೆ ಇನಿಷಿಯಲ್ ಆಗಿ ಕ್ಲೂಲೆಸ್ ಇದ್ವಿ. ಮತ್ತು ನಾವು ಸರೌಂಡಿಂಗ್ಸ್ ಎಲ್ಲ ಚೆಕ್ ಮಾಡಿದಾಗ ಯಾವುದೇ ತರಹ ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ಜಿಲ್ಲೆಯಲ್ಲಾಗಲಿ ಸರೌಂಡಿಂಗ್ ಜಿಲ್ಲೆ ಆಗಲಿ ಇಂಥ ಮ್ಯಾಚ್ ಆಗಿರೋಂಥ ಯಾವುದೂ ಮಿಸ್ಸಿಂಗ್ ಕೇಸು ದಾಖಲಾಗಿರುವುದಿಲ್ಲ. ತದನಂತರ ನಾವು ಈ ತಂಡ ಸಾಕಷ್ಟು ಕಂಟಿನ್ಯೂಸ್ ಆಗಿ ಒಂದು 2-3 ಡೇಸ್ ಎಫರ್ಟ್ಸ್ ಮಾಡಿದ ಮೇಲೆ ನಮಗೆ ಕೆಲವೊಂದು ಕ್ಲೂಸು ಸಿಕ್ಕುತ್ತೆ. ಆ ಕ್ಲೂಸನ್ನ ಲೀಡ್ ಫಾಲೋಅಪ್ ಮಾಡ್ಕೊಂಡು ಹೋದಿದ ಮೇಲೆ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಅವರು ಮೃತಳ ಹೆಸರು ದೇವಿಬಾಯಿ ಗಂಡ ಲಾಲ್ ಸಿಂಗ್ ಜಾಧವ್ ಅಂತ, ಗನಿಯಾರ್ ತಾಂಡ, ಸಿಂದಗಿ, ಬಿಜಾಪುರ ಡಿಸ್ಟಿಕ್ದವರು ಅನ್ನೋದು ಗೊತ್ತಾಗುತ್ತೆ. ತದನಂತರ ನಾವು ಇದು ಕೃತ್ಯವನ್ನು ಈ ಮರ್ಡರಲ್ಲಿ ಅಫೆನ್ಸ್ ಮಾಡಿರುವಂಥ ಆರೋಪಿಗಳನ್ನು ನಾವು ಐಡೆಂಟಿಫೈ ಮಾಡುತ್ತೇವೆ. ಅವರು ಸೋಮ್ಲು ತಂದೆ ಠಾಕ್ರೂ ಪವಾರ್ ಮತ್ತು ಹಾಮು ಅಲಿಯಾಸ್ ಪಪ್ಪು ತಂದೆ ಲಾಲು ರಾಥೋಡ್, ಇಬ್ಬರು ಗನಿಯಾರ್ದವರು, ಸಿಂದಗಿ ಬಿಜಾಪುರ ಡಿಸ್ಟಿಕ್ ಅವ್ರು ನಾವು ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅವರು ಮತ್ತು ಅವರ ಕಡೆಯಿಂದ ಡೆಡ್ ಬಾಡಿ ಸಾಗಿಸಲಿಕ್ಕೆ ಯೂಸ್ ಮಾಡಿರುವಂತಹ ಹೋಂಡಾ ವೆನ್ಯೂ ಕಾರ್ ಮತ್ತು ಅದರ್ ಎಲ್ಲ ಜಪ್ತಿ ಪಡ್ಕೊಂಡಿದ್ದೇವೆ. ಬಟ್ ಇದರಲ್ಲಿ ತಾವು ಎಲ್ಲ ಮೋಟಿವ್ ಏನು ಮತ್ತು ಹೆಂಗೆ ಇದೆಲ್ಲ ಮಾಡಿದರು ಅನ್ನೋದು ಕೆಲವೊಂದು ಕ್ವಶನ್ಸ್ಗೆ ನಾವು ಉತ್ತರ ನೀಡುತ್ತೇನೆ. ಮೊದಲನೇದಾಗಿ ಇವರು ವಿಕ್ಟಿಮು ಅಕ್ಯೂಸ್ಡು ಅವರ ಡೀಟೇಲ್ಸ್ ಏನಂದರೆ, ಇವರು ವಿಕ್ಟಿಮ್ ಅವರು ಗನಿಯಾರ್ ತಾಂಡ, ಸಿಂದಗಿ, ವಿಜಯಪುರ ಡಿಸ್ಟಿಕ್ ಸೇರಿದವಳು. ಇವರು ಮೊದಲನೇ ಮದುವೆ ಮಾಡಿಕೊಂಡು ಫಸ್ಟ್ ಮ್ಯಾರೇಜಿಂದ ಸಪ್ರೇಟ್ ಆಗಿ ಈ ಅಕ್ಯೂಸ್ಡ್ A1 ಯಾರಿದ್ದಾರೋ ಸೋಮ್ಲು ತಂದೆ ಠಾಕ್ರೂ ರಾಥೋಡ್ ಇವರ ಜೊತೆ ವಾಸವಿರ್ತಿದ್ರು, ಇವ್ರ ಜೊತೆಯಲ್ಲಿ ಇರ್ತಿದ್ರು. ಮೊದಲನೇ ಮ್ಯಾರೇಜಲ್ಲಿ ವಿಕ್ಟಿಮ್ಗೆ 2 ಹೆಣ್ಣು ಮಕ್ಕಳಿದ್ರು, ಒಬ್ಬರಿಗೆ ಮದುವೆ ಆಗಿದೆ, ಇನ್ನೊಬ್ಬರು ಮೈನರ್ಗಳಿದ್ರು. ಅವರಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ಅಕ್ಯೂಸ್ಡ್ ಸೋಮ್ಲುಕು ಮತ್ತು ವಿಕ್ಟಿಮ್ ದೇವಿಬಾಯಿ ಅವ್ರಿಗೂ ಜಗಳ ನಡೆಯುತ್ತೆ. ಅದು ನಿರಂತರವಾಗಿ ಆಗುತ್ತೆ. ಅವರಿಗೆ ಯಾವ ತರಹ ಮದುವೆ ಮಾಡಬೇಕು, ಯಾರ ಜೊತೆಯಲ್ಲಿ ಮದುವೆ ಮಾಡಬೇಕು, ಎಲ್ಲಿ ಮದುವೆ ಮಾಡಬೇಕು, ಹೇಗೆ ಮದುವೆ ಮಾಡಬೇಕು, ಸಂಬಂಧ ವಿತಿನ್ ರಿಲೇಷನಲ್ಲಿ ಕೊಡಬೇಕು, ಆಚೆ ಕೊಡಬೇಕು ಅನ್ನೋ ಸಾಕಷ್ಟು ವಿಷಯಗಳೆಲ್ಲ ಇವರಿಗೆ ನಿರಂತರವಾಗಿ ಜಗಳ ನಡೀತಾ ಇತ್ತು. ಬಟ್ ಆ ದಿನ ಏನು ಆಮೇಲೆ ಅವರು ಈ ಸೋಮ್ಲು ರಾಥೋಡ್ ಅನ್ನೋರು ಈ ಆಲಂದಲ್ಲಿ ಅವರಿಗೆ OFC ಕೇಬಲ್ ಕೆಲಸ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲಿ ಸಿಕ್ಕಿದ ಮೇಲೆ ಅವರು ಈ ದೇವಿಬಾಯಿ ಮತ್ತು ಅವರ ಒಬ್ಬ ಮಗಳ ಜೊತೆ ಆಲಂದ್ ಸಂಗಲ್ಗಿ ಬಿ ಆಲಂದಕ್ಕೆ 8 ತಿಂಗಳ ಹಿಂದೆ ಬಂದಿದ್ದಾರೆ. ಆ ದಿನನೂ 31 ಮೇ 2025 ಅಫೆನ್ಸ್ ಡೇ ದಿನ ಬೆಳಿಗ್ಗೆನೂ ಇದೇ ತರಹ ಅವರು
ಜಗಳ ಮಾಡ್ಕೊಂಡಿರ್ತಾರೆ. ಆವಾಗ ಸೋಮ್ಲು ಅನ್ನೋರು ದೇವಿಬಾಯಿ ಕೇಳ್ತಾರೋ, ನಾನು ನಿಮಗೆ ನಿಮ್ಮ ಊರಿಗೆ ಬಿಟ್ಟು ಬರ್ತೀನಿ ಅಂತ ಗಾಡಿಯಲ್ಲಿ ಹಚ್ಕೊತಾನೆ ಅವನು ಹೋಂಡಾ ವೆನ್ಯೂ ಕಾರಲ್ಲಿ. ಅವ್ರ ಜೊತೆಯಲ್ಲಿನೂ ಇನ್ನೊಬ್ಬರು ಹಾಮು ಅಂತ ಸೋಮ್ಲು ರಿಲೇಟಿವ್ ಇವರು ಹಾಮು ಅನ್ನೋರು. ಅವರು ಈ 3 ಜನ ಹೋಂಡಾ ವೆನ್ಯೂ ಕಾರಲ್ಲಿ ಹಚ್ಕೊಂಡು ಬಿಜಾಪುರ ನಿಮಗೆ ಬಸ್ ಹತ್ಸಿನಿ ಅಂತ ಸೋಮ್ಲು ಅನ್ನೋರು ದೇವಿಬಾಯಿ ಗಾಡಿಯಲ್ಲಿ ಕೂರಿಸ್ಕೊಂಡು ಜೊತೆಲಿ ಹಾಮೂನ್ ಕರ್ಕೊಂಡು ಹೋಗಿ ಟುವರ್ಡ್ಸ್ ಕಲಬುರ್ಗಿ ವೈಪು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಆಲಂದು ಚೆಕ್ ಪೋಸ್ಟ್ ಬಸ್ಸು ಹತ್ಸ್ಬೇಕಾಗಿತ್ತು, ಹತ್ಸಲಿಲ್ಲ. ಆಮೇಲೆ ತದನಂತರ ಆಯಿತು ನಿಮಗೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಡೆ ಬಸ್ ಹತ್ಸಿನ ಅಂತ ಮತ್ತು ರಿಂಗ್ ರೋಡ್ ಮೇಲೆ ಕರ್ಕೊಂಡು ಬಂದು ಟುವರ್ಡ್ಸ್ ಸೇಡಮ್ ಸೈಡ್ ಟರ್ನ್ ಆಗಿದ ಮೇಲೆ ಅವರು ಇನ್ನೂ ರಚಿಗೆದ್ದು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ನನಗೆ ಬಸ್ ಹತ್ಸಿ ಕಳಿಸ್ತೀನಿ ಅಂತ ಹೇಳಿದ್ರೆ, ಮತ್ತು ಸೇಡಮ್ ಕಡೆ ಈ ಕಡೆ ಕರ್ಕೊಂಡು ಬರ್ತಾ ಇದ್ದೀರ ಅಂತ ಕಾರಲ್ಲೇ ಜಗಳ ತೆಗೆದಿದ ಮೇಲೆ ಹಂಗೆ ಜಗಳ ಜಾಸ್ತಿ ಆಗ್ತಾ ಹೋಯಿತು. ಸೋಮ್ಲು ಅನ್ನೋರು ಇವ್ರನ್ನ ಇಮಿಡಿಯೇಟಾಗಿ ಏನಾದ್ರು ಮಾಡಬೇಕು, ಇಲ್ಲ ಅಂದರೆ ಅವರು ಪ್ರೀ ಪ್ಲ್ಯಾನ್ ಆಗಿ ಮರ್ಡರ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಬಂದಿರ್ತಾರೆ. ಬಟ್ ಇನ್ನೂ ಡಿಲೇ ಮಾಡಿದರೆ ಕಷ್ಟ ಅಂತ ನಿಯರ್ ಸನ್ನೂರು ಕ್ರಾಸ್ ಕಡೆ ಬಂದಾಗ ಅವರು ಈ ವಿಕ್ಟಿಮ್ ಕಡೆ ಒಂದು ಸ್ಕಾರ್ಫ್ ಇರುತ್ತೆ ಮತ್ತು ಅವನೊಂದು ಶಾಲ್ ಇರುತ್ತೆ, ಎಲ್ಲ ತಗೊಂಡು ಸ್ಟ್ರಾಂಗ್ಯುಲೇಷನ್ ಮಾಡಿ ಫ್ರಂಟ್ ಸೀಟಲ್ಲಿ ಸ್ಟ್ರಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡ್ತಾರೆ. ತದನಂತರ ಅದು ಡೇ ಟೈಮ್ ಅರೌಂಡ್ 10:30 ಆ ಟೈಮಲ್ಲಿ ಡೇ ಟೈಮಲ್ಲಿ ಆಗಿದೆ. ತದನಂತರ ಅವರು ಡೆಡ್ ಬಾಡಿನ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಫ್ರಂಟ್ ಸೀಟಲ್ಲೇ ಡೆಡ್ ಬಾಡಿನ ಹಂಗೆ ಇಟ್ಟು ಸ್ವಲ್ಪ ಸೀಟಿನ ಬ್ಯಾಕ್ ಲೀನ್ ಮಾಡಿಸಿ ಅವ್ರ ಫೇಸ್ ಮೇಲೆ ಒಂಚೂರು ಸ್ಯಾರಿ ಹಾಕ್ತಾರೆ. ಸೊ ಎಲ್ಲಿ ಡಿಸ್ಪೋಸ್ ಮಾಡಬೇಕು, ಅವ್ರಿಗೂ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರುವುದಿಲ್ಲ. ಹಾಗೆ ಟುವರ್ಡ್ಸ್ ಸೇಡಮ್ ಕಡೆ ತರಲಿದ್ದಾಗ ನಿಯರ್ ಬೈ ಟೋಲ್ ಪ್ಲಾಜಾ ನೋಡಿ ಮತ್ತೆ ಯಾರಾದರೂ ಅಲ್ಲಿ ಹಿಡಿತಾರೆ ಅನ್ನೋದು ಮತ್ತೆ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಕಲಬುರ್ಗಿಗೆ ಬಂದು ಶಾಬಾದ್ ರೋಡು ಮತ್ತು ಬಂಕೂರು ಅಲ್ಲಿಗೆ ಬಂದಾಗ ಅವರು ನಿಯರ್ ಬೈ ಶಾಬಾದಲ್ಲೇ ಪರ್ಚೇಸ್ ಮಾಡ್ತಾರೆ. ಒಂದು ರಾವೂರ್ ಕಡೆ ಒಂದು ಥ್ರೆಡ್ ಪರ್ಚೇಸ್ ಮಾಡ್ತಾರೆ, ಕಾಲಿಗೆ ಕಟ್ಟಲಿಕ್ಕೆ ಸಣ್ಣ ಥ್ರೆಡ್ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಚಿತ್ತಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಶಾಪಲ್ಲಿ ಒಂದು 15 ಲೀಟರ್ ವೈಟ್ ಕ್ಯಾನ್ ಪರ್ಚೇಸ್ ಮಾಡ್ತಾರೆ ಪೆಟ್ರೋಲ್ ತಗೊಳಕ್ಕೆ. ತದನಂತರ ಮತ್ತೆ ರಾವೂರು, ಹಲ್ಕಟ್ಟಿ, ಲಾಡ್ಲಾಪುರು ಹಂಗೆ ಟುವರ್ಡ್ಸ್ ಯಾದಗಿರಿ ಕಡೆ ಹೋಗ್ತಾರೆ. ಆ ಬ್ರಿಡ್ಜಲ್ಲಿ ನೀರಲ್ಲಿ ಏನೋ ಹಾಕಬೇಕು ಅಂತ. ಬಟ್ ಆ ಯಾದಗಿರಿ